ಬಂದ್ಬಿಟ್ಟು ಸಂತೋಷ್ ಭೀಮರಾವ್ ಖಾನಾಪುರ್ ಅಂತ ಹೇಳಿ ಬಡೇಪುರ್ ಗ್ರಾಮದ ಸರ್ವೆ ನಂಬರ್ 82/2 ಅದ ಮೂಲ ಮಾಲೀಕರಾದ ನಮ್ಮ ತಂದೆಯವರಾದ ಭೀಮರಾವ್ ತಂದೆ ಶಿವರಾಯ ಖಾನಾಪುರ್ ಅವರಾಗಿರ್ತಾರೆ. ಆದರೆ ಆ ಜಮೀನಿನಲ್ಲಿ ಸ್ಮಶಾನ ಹನುಮಾನ್ ಮಂದಿರ ಟ್ರಸ್ಟ್ ಅಂತ ಹೇಳಿ ಅಲ್ಲಿ ಹನುಮಾನ್ ಟೆಂಪಲ್ ಇರೋದು ನಮ್ದಾಗಿರ್ತದೆ. ಆದರೆ ಸ್ಮಶಾನ ಹನುಮಾನ್ ಟೆಂಪಲ್ ಅಂತ ಹೇಳಿ ಬೇರೆ ಸರ್ವೆ ನಂಬರ್ನಿಂದ ನೋಂದಣಿ ಮಾಡ್ಕೊಂಡಿರುತ್ತಾರೆ. ಅದರಲ್ಲಿ ಸದಸ್ಯ ಮೇನ್ ಇದು ಟ್ರಸ್ಟಿ ಆದಂತ BG ಪಾಟೀಲ್ ರವರು ಆಲ್ರೆಡಿ ಗಮನಕ್ಕೂ ಬಂದ್ರು ಕೂಡ ಅವರಿಗೆ ಹೇಳಿ ತಿಳಿಸಿದ್ರು ಕೂಡ ಇಲ್ಲಿವರೆಗೂ ಯಾವುದೇ ರೀತಿ ಇದು ಮಾಡ್ತಾ ಇಲ್ಲ. MB ನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೂಡ ಮಾಡಿದ್ದೀನಿ. ಹನುಮಾನ್ ಮಂದಿರ ಟ್ರಸ್ಟ್ 95 ನಲ್ಲಿ ರದ್ದಾಗಿದ್ರು ಕೂಡ ಈಗ ಸಪ್ಲಿಮೆಂಟರಿ ಅಂತ ಹೇಳಿ ಈಗ 2025ರಲ್ಲಿ ಮತ್ತೊಂದು ಹೊಸ ಟ್ರಸ್ಟ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಯಾವುದೇ ರೀತಿ ದಾಖಲೆಗಳನ್ನು ನೀಡಿರುವುದಿಲ್ಲ. ಆದ್ರೂ ಕೂಡ ಅಲ್ಲಿ ಹೋಗಿ ನಾನು ಅವರಿಗೆ ಕೇಳಿದ್ರು. ಈಗ ಅವರು ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ಸಿಟಿ ಸರ್ವೆನಲ್ಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಸಿಟಿ ಸರ್ವೆನಲ್ಲಿ ಎಂಟ್ರಿ ಮಾಡ್ಕೊಂಡು ಮತ್ತೆ ಕಾರ್ಪೊರೇಷನ್ ನಲ್ಲಿ ಈ ಖಾತಾವನ್ನು ಮಾಡ್ಕೊಂಡಿರ್ತಾರೆ. ನಮ್ಮ ಸರ್ವೆ ನಂಬರ್ ಅನ್ನು ತಿದ್ದುಪಡಿ ಮಾಡಿ 81/2 ನಲ್ಲಿ ಅವ್ರದ್ದು ಟ್ರಸ್ಟ್ ರಿಜಿಸ್ಟ್ರೇಷನ್ ಆಗಿರುತ್ತೆ. ಆದರೂ ಕೂಡ 82 ಅಂತ ಹೇಳಿ ತಿದ್ದಿ ಇದು ಟ್ರಸ್ಟ್ ಅನ್ನು ಸಿಟಿ ಸರ್ವೆನಲ್ಲಿ ಎಂಟ್ರಿ ಮಾಡ್ಕೊಂಡಿರ್ತಾರೆ. ಈ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಲ್ಲಿ ಮನವಿ, ಏನಾದ್ರೂ ನಮ್ಗೆ ನ್ಯಾಯ ಒದಗಿಸಿಕೊಡಬೇಕಾಗಿ ತಮ್ಮಲ್ಲಿ ಮನವಿ. ಇನ್ನೊಂದು ತಹಶೀಲ್ದಾರರಲ್ಲಿ ನಾವು ಮೊನ್ನೆ ನವೆಂಬರ್ 2018ರಲ್ಲಿ ಟ್ರಸ್ಟಿಗೆ ನಾವು ಅಪ್ಲೈ ಮಾಡಿದ್ದೀವಿ NOC ಕೊಡು ಅಂತ ಹೇಳಿ. ಆದ್ರೆ ತಹಶೀಲ್ದಾರ್ ಅವರು ಆದೇಶ ಕೊಡ್ತಾರೆ, ಅವ್ರು 50 ವರ್ಷ ಹಿಡಿದು ಇದರಲ್ಲಿ ಇದೆ ಅಂತ ಹೇಳಿ ಆದೇಶ ಕೊಟ್ಟು ಮೇಲ್ಮನಿ ಹೋಗಿ ಅಂತ ಹೇಳಿ ಆದೇಶ ಕೊಟ್ಟಿರ್ತಾರೆ. ಅದಕ್ಕೆ ನಾನು ಈಗ AC ಯಲ್ಲಿ ಮೇಲ್ಮನಿಯನ್ನು ಸಲ್ಲಿಸಿರುತ್ತೇನೆ. ಅದು ಇನ್ನೂವರೆಗೆ ಒಂದು 15-20 ದಿನ ಆದರೂ ಇನ್ನೂ AC ಆಫೀಸ್ ಕಡೆಯಿಂದ ಇನ್ನು ಯಾವುದೇ ರೀತಿ ಹಿಂಬರ ಅಥವಾ ಯಾವುದೇ ರೀತಿ ಮಾಹಿತಿ ಬಂದಿರುವುದಿಲ್ಲ. ಏನಾದ್ರು ಯಾವುದೇ RTI ಅಲ್ಲಿ ಯಾವುದೇ ಕ್ವಶನ್ ಕೇಳಿದ್ರೆ ತಹಶೀಲ್ ಆಫೀಸ್ನಿಂದ ಯಾವುದೇ ಡಾಕ್ಯುಮೆಂಟ್ಗಳಲ್ಲಿ ಯಾವುದೇ ರೀತಿಯಲ್ಲಿ ದಾಖಲೆಗಳನ್ನು ನೀಡುತ್ತಿರುವುದಿಲ್ಲ. ಅದಕ್ಕಾಗಿ AC ಯಲ್ಲಿ ಕೂಡ ಮೇಲ್ಮನವಿ ಸಲ್ಲಿಸಿದರು. AC ಅವರು ಕೂಡ ಇನ್ನು ಯಾವುದಕ್ಕೂ ಒಂದಕ್ಕೂ ದಾಖಲೆಗಳನ್ನು ನೀಡಿಸ್ತಿರುತ್ತಿರಲಿಲ್ಲ. ಅದಕ್ಕಾಗಿ ತಮ್ಮ ಸಂಬಂಧಪಟ್ಟ ಎಲ್ಲ ಇಲಾಖೆ ಅಧಿಕಾರಿಗಳಲ್ಲಿ ಮನವಿ ಮಾಡಿಕೊಳ್ಳೋದ್ರಿಂದ ನಮಗೆ ನ್ಯಾಯ ಒದಗಿಸಿಕೊಟ್ಟು ನಮ್ಮ ದೇವಸ್ಥಾನವನ್ನು ನಮಗೆ ಹಸ್ತಾಂತರಿಸಿಕೊಡಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿ. 1500 ಚಿಲ್ಲರೆ ಸ್ಕ್ವೇರ್ ಫೀಟ್ ಅನ್ನು ಅವರು ಸಿಟಿ ಸರ್ವೆಯಲ್ಲಿ ಎಂಟ್ರಿ ಮಾಡ್ಕೊಂಡಿದ್ದಾರೆ ಸರ್. DC ಅವರಿಗೆ ಇನ್ನವರೆಗೂ ನಾನು ಇನ್ನೂ ಕಂಪ್ಲೇಂಟ್ ಕೊಟ್ಟಿಲ್ಲ ಸರ್ ಇಲ್ಲಿವರೆಗೂ. ಆದ್ರೆ ಇಲ್ಲಿ ತಹಶೀಲ್ದಾರ್ ಅಲ್ಲಿ ಮತ್ತು AC ಅವರಲ್ಲಿ ಈಗ ಮನವಿ ಸಲ್ಲಿಸಿದ್ದೇನೆ ಸರ್. ಈಗ ಪಾಣಿ ಪ್ರೆಸೆಂಟ್ ನಮ್ಮ ತಂದೆಯವರಾದ ಭೀಮರಾವ್ ತಂದೆ ಶಿವರಾಯ ಖಾನಾಪುರ ಹೆಸರಲ್ಲಿ ಸರ್. 1500 ಚಿಲ್ಲರೆ ಸರ್. ಎಕರೆ ಸನಿ ಆಗಿರ್ಬೋದು ಸರ್. ಟ್ರಸ್ಟಿನ ಸ್ಮಶಾನ ಹನುಮಾನ್ ಮಂದಿರ ಟ್ರಸ್ಟ್ ನ ಇದು ಅಧ್ಯಕ್ಷರು ಆಲ್ರೆಡಿ ಗಮನಕ್ಕೆ ಇದೆ ಸರ್. ಆದ್ರೆ ಅವ್ರು ಏನು ಯಾವುದೇ ರೀತಿ ಸ್ಪಂದಿಸಿಲ್ಲ ಸರ್. ಹಾಗಾಗಿ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಲ್ಲಿ ನಮ್ಮ ಭೂಮಿ ಆಗಿರೋದರಿಂದ ನಮಗೆ ಟ್ರಸ್ಟ್ ಮಾಡಿಕೊಡಲು ಅನುಮತಿ ನೀಡಬೇಕು. ಮತ್ತೆ ಈಗ ನಮ್ಮ ಜಾಗವನ್ನು ನಮಗೆ ಹಸ್ತಾಂತರಿಸಿಕೊಡಬೇಕಾಗಿ ಕೇಳ್ಕೊತೀನಿ ಸರ್. ಇದೇ ಹಳೇದು ತಲೆಮಾರಿನಿಂದ ಸರ್. ಇದೆ ಸರ್. 10 ಮಂದಿ ಸದಸ್ಯರಿದ್ದಾರೆ ಸರ್. ಹಾ ಸರ್, ಇದೆ ಸರ್. ಅದರಲ್ಲಿ ಎರಡನೇದು ಅರುಣ್ ಕುಮಾರ್ ದಾರಕ್ನಾಥ್ ಲೋಯ ಅಂತ ಹೇಳಿ, 3ನೇದು ಮಧುಸೂದನ್ ಮಾಲು ಅಂತ ಹೇಳಿ, 4ನೇದು ಪ್ರವೀಣ್ ಕುಮಾರ್ ನಂದಿ ಅಂತ ಹೇಳಿ, 5ನೇದು ಅರವಿಂದ್ ಸಂಗಾಪುರ್ ಅಂತ ಹೇಳಿ, 6ನೇದು ರಮೇಶ್ ಚಂದ್ರ ಮಾಲು ಅಂತ ಹೇಳಿ, 5ನೇದು ಜಗದೀಶ್ ಮಾಲು ಅಂತ ಹೇಳಿ, ಮತ್ತೆ 8ನೇದು ಮಧುಸೂದನ್ ಸಾಡಾ ಅಂತ ಹೇಳಿ, 9ನೇದು ಶಿವರುದ್ರಪ್ಪ ಹತ್ತಿ, 10ನೇದು ಉಮೇಶ್ ಶೆಟ್ಟಿ ಅಂತ ಹೇಳಿ. ಈಗ ಬಸವೇಶ್ವರ ಹಾಸ್ಪಿಟಲ್ ಎದುರುಗಡೆ ಪಾರ್ವತಿ ಮೆಡಿಕಲ್ ಅಂತ ಅವ್ರು ಓನರ್ ಇದ್ದಾರೆ. ಅವರು ಕೂಡ ಮೊನ್ನೆ ಇದರಲ್ಲಿ ಪ್ರೆಸ್ ಮೀಟ್ ಮಾಡಿದ್ರು. ಈಗ ಮೊನ್ನೆ ಜಯಂತಿ ಐತೆ 2 ತಾರೀಕಲ್ಲಿ. ಅದರಲ್ಲೂ ಕೂಡ ಅವರಿಗೆ ನಾವು ಆಲ್ರೆಡಿ ರಿಕ್ವೆಸ್ಟ್ ಮಾಡ್ಕೊಂಡು ಕಂಪ್ಲೇಂಟ್ ಕೂಡ ಕೊಟ್ಟರು. ನನಗೆ ಯಾವುದೇ ರೀತಿ ಇದು ಮಾಡ್ತಾ ಇಲ್ಲ. ಆದ್ರೆ ನಿನ್ನೆ ಒಂದು ನನಗೆ ನೋಟಿಸ್ ಕೊಟ್ಟಿದ್ದಾರೆ. ಅಲ್ಲಿ ಹೋಗಿ ಆ ಜಾಗದಲ್ಲಿ ಸಾರ್ವಜನಿಕರಿಗೆ ತೊಂದರೆ ಕೊಡ್ತಾ ಇದ್ದೀನಿ ಅಂತ ಹೇಳಿ. ನಾನು ನಂದು ಪ್ರಾಪರ್ಟಿಯಲ್ಲಿ ನಾನು ಹೋಗಿ ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆ ಕೊಡ್ತಿಲ್ಲ. ಅವ್ರು ಕೊಡ್ತಾ ಇದ್ದಾರೆ. ಆದ್ರೆ ಅವ್ರಿಗೆ ಯಾವುದೇ ರೀತಿ ಆಕ್ಷನ್ ಮಾಡ್ತಾ ಇಲ್ಲ ಸರ್. ಅವರು ಲೀಗಲ್ ಆಗಿ ಆಕ್ಷನ್ ಇದು ನನಗೆ ಹರಾಸ್ಮೆಂಟ್ ಮಾಡ್ತಾ ಇದ್ದಾರೆ ಸರ್. MB ನಗರ ಕೋರ್ಟ್ ಆಗಿದೆ ಸರ್, ನೋಂದಣಿ ಆಗಿದೆ. ಆದ್ರೆ ಅವ್ರ ಹತ್ರ ಈಗ ರಿಜಿಸ್ಟರ್ ನಲ್ಲಿ ನಾನು RTI ನಲ್ಲಿ ಕೇಳಿದಾಗ ಅವ್ರದ್ದು ಯಾವುದೇ ದಾಖಲೆಗಳನ್ನು ಸ್ವೀಕರಿಸಿರುವುದಿಲ್ಲ ಸರ್. ಅವರು ಹಿಂಬರದಲ್ಲಿ ಕೊಟ್ಟಿರ್ತಾರೆ ಸರ್. ಸಪ್ಲಿಮೆಂಟರಿ ಅಂತ ಹೇಳಿ 25-26ರಲ್ಲಿ ಮಾಡ್ಕೊಂಡಿದ್ದಾರೆ ಸರ್. ಹಳೆ ಟ್ರಸ್ಟ್ ಬಂದ್ಬಿಟ್ಟು 19 ನಲ್ಲಿ ಆಗಿದೆ ಸರ್. ಅದು 95 ನಲ್ಲಿ ತಹಶೀಲ್ದಾರ್ ರದ್ದುಗೊಳಿಸಿದ್ದಾರೆ ಸರ್. 8ನೇ ತಾರೀಕು ನಾನು ಕಂಪ್ಲೇಂಟ್ ಕೊಡಕ್ ಹೋಗಿದ್ದೆ ಸರ್. ಅವರು ಪಟ್ಟಿ ಎತ್ತಾ ಇದ್ದಾರೆ ಅಂತ ಹೇಳಕೆಸನ ಕೊಡಕ್ ಹೋಗೋದಾಗ ಕಂಪ್ಲೇಂಟ್ ತಗೊಂಡಿರಲಿಲ್ಲ ಇಲ್ಲಿ. ಆಗ ನಾನು ಕಮಿಷನರ್ ಸರ್ ಹತ್ರ ಹೋಗಿದ್ದೆ ಸರ್. ಕಮಿಷನರ್ ಸರ್ ಹತ್ರ ಹೋಗಿದಾಗ ಅವ್ರು ಕಾಲ್ ಮಾಡ್ಕಿಸನ ಕಂಪ್ಲೇಂಟ್ ತಗೊಂಡು ಅವ್ರಿಗೆ ಏನಿದೆ ಮುಚ್ಚಳಿಕೆ ಪತ್ರ ಬರ್ಸ್ಕೊಂಡು ಇದು ಮಾಡಿ ಅದು ಏನಿದೆ ಕಾನೂನು ಪ್ರಕಾರ ಏನ್ ಆಕ್ಷನ್ ತಗೋಬೇಕಂತ ಹೇಳಿದ್ದಾರೆ. ಆದ್ರೆ ಕೂಡ ಯಾವ್ದೇ ಕರ್ಸಿ ಯಾವುದೇ ಮುಚ್ಚಳಿಕೆ ಪತ್ರ ಆಗ್ಲಿ ಯಾವುದೇ ರೀತಿ ಏನೋ ಕೊಟ್ಟಿರೋದಿಲ್ಲ. ಅವ್ರ ಜೀವ ಬೆದರಿಕೆ ಹಾಕಿರ್ತಾರೆ ಸರ್. ನಿಮ್ಗೆ
ಆದ್ರೂ ಕೂಡ ಅವ್ರು ಯಾವ್ದೇ ರೀತಿ ಮುಚ್ಚಳಿಕೆ ಪತ್ರ ತಗೊಲಾರ್ದೆ ಈಗ ಮತ್ತೊಂದು ನೋಟಿಸ್ ಕೊಟ್ಟಿದೆ ಸರ್ ನಿನ್ನೆ. ಅದರಲ್ಲಿ ನಾವು ಹೋಗಿಸನ್ ಬೇಲ್ ತಗೋಬೇಕಂತ ಹೇಳಿ ಕೆಸನ್ ಇದು ಮಾಡಿದಾರೆ ಸರ್. ಈಗ ಬಂದ್ಬಿಟ್ಟು ಈಗ ಪೂಜಾರಿ ಸರ್, ಈಗ ರಾಜಶೇಖರ್ ಕೆನ್ನಿಗೆ ಅಂತ ಹೇಳಿ ಪೂಜಾರಿ ಇದಾರೆ ಸರ್. ಈಗ ಎರಡನೇದು ಅರುಣ್ ಕುಮಾರ್ ಲೋಯ ಅಂತ ಹೇಳಿ, ಮೂರನೇದಲ್ಲಿ ಅದೇ ಏರಿಯಾದವ್ರಂತ ಕಂಪ್ಲೇಂಟ್ ನಲ್ಲಿ ಕೊಟ್ಟಿದ್ದೀನಿ ಸರ್. ಅವ್ರದ್ದು ಏರಿಯಾದವ್ರದ ಯಾರಿಗೊಬ್ಬರಿಗೆ ಕರ್ಕೊಂಡ್ಬಂದು ನನಗ ಈಗ ನೀ ಇನ್ನೊಮ್ಮೆ ಇಲ್ಲಿ ಕಾಲಿಡಬೇಡ ಆತರ ಅಂತೇಳಿ, ನಮ್ಮ ಇಲ್ಲಿ ಬರಬೇಡ, ನನಗೆ ಪೂಜಾಕ್ ಇದು ಮಾಡಬೇಡ ಅಂತ ಕೆಸನ್ ಧಮಕಿ ಹಾಕ್ಲತ್ತಾರ ಸರ್. ಇಲ್ಲಿ ಬಂದಂದ್ರೆ ನನಗೆ ಇದು ಮಾಡ್ಬಿಡ್ತೇವೆ ನೋಡಿ ಅಂತ ಕೆಸನ್ ಹೇಳ್ತಾ ಇದ್ದಾರೆ ಸರ್. ಪ್ರತಿ ಶನಿವಾರ ಹಾಗೂ ಇದರಲ್ಲಿ ಸಾಯಂಕಾಲ 7 ಗಂಟೆಗೆ ಅಲ್ಲಿ ಮಂದಿರ ಆವರಣದಲ್ಲಿ ಕೂತು ಮೀಟಿಂಗ್ ಮಾಡ್ತಾ ಇರ್ತಾರೆ ಸರ್. ಈ ವರ್ಷ ಹಿಡಿದು ಈಗ 2-3 ವರ್ಷ ಹಿಡಿದು ಅವರು ಮೀಟಿಂಗ್ ಮಾಡ್ತಾ ಇದ್ದಾರೆ ಸರ್. ಈಗ ನಾನು ಈಗ ಅಲ್ಲಿ ಹೋಗಿ ಕೂಡ್ತಾ ಇರೋದ್ರಿಂದ ಅವರು ಈಗ ನನ್ನ ಕಂಪ್ಲೇಂಟ್ ಮಾಡಿ ಇದು ಮಾಡಿ ಅಲ್ಲಿಂದ ಸರ್ಸ್ಬೇಕಂತ ಹೇಳಿ ಇದು ಮಾಡ್ತಾ ಇದ್ದಾರೆ. ಪ್ರಾಪರ್ಟಿ ನಂದಾಗಿದೆ ಸರ್. ನಂದ್ ಜಾಗಕ್ಕೆ ನನಗೆ ಹೋಗಕ್ಕೆ ಯಾರಿಗೆ ಅನುಮತಿ ತಗೊಳ್ಳಿ ಸರ್? ನಾನು ನಂದು ಗುಡಿ ನನಗೆ ಹಸ್ತಾಂತರ ಮಾಡಿಕೊಡು ಅಂತ ಹೇಳಿ ಎಲ್ಲ ಅಷ್ಟು ದಾಖಲೆಗಳು ಕೊಟ್ಟರು ಕೂಡ ಅವ್ರು ಯಾವ್ದೇ ರೀತಿ ಆಕ್ಷನ್ ತಗೋತಾ ಇಲ್ಲ ಸರ್. ಡಿಸೆಂಬರ್ ನಲ್ಲಿ FIR ಆಗಿದೆ ಸರ್. ಈಗ 5 ತಿಂಗಳಾಯ್ತು ಸರ್, ಇಲ್ಲಿವರೆಗೂ ಯಾವ್ದೇ ರೀತಿ ಆಕ್ಷನ್ ಆಗಿಲ್ಲ ಸರ್ ಅವ್ರ ಮೇಲೆ.